ನಿನ್ನೆ ದಿನ ನಾನು ನಿಮಗೆ ಸಾಮೂಹಿಕ ವರ್ತನೆಗಳು ಮತ್ತು ಪ್ರತಿಭಟನೆಗಳ ಬಗ್ಗೆ ಚರ್ಚಿತ ಅಂಶಗಳು ತಿಳಿಸಿದ್ದೆ. ಬಹುತೇಕ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಿ. ಇವತ್ತು ಸಮಾಜಶಾಸ್ತ್ರದ ಮತ್ತೊಂದು ಪಾಠ, ಸಾಮಾಜಿಕ ಸವಾಲುಗಳು. ಈ ಪಾಠವನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಂವಿಧಾನದ ಯಾವ ವಿಧಿ ಮಕ್ಕಳನ್ನ ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ? ಅದಕ್ಕೆ ಉತ್ತರ 24ನೇ ವಿಧಿ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಯಾವಾಗ? 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿತ್ತು. ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ಯಾವ ವರ್ಷದಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಲಾಯಿತು? ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ 1988ರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಲಾಯಿತು. ವರದಕ್ಷಿಣೆ ನಿಷೇಧ ಕಾಯ್ದೆ ಮೊದಲು ಜಾರಿಗೆ ಬಂದ ವರ್ಷ ಯಾವಾಗ? 1961ರಲ್ಲಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ 2006. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತದ ಯಾವುದಾದರೂ 2 ಸಾಮಾಜಿಕ ಸವಾಲುಗಳನ್ನು ಹೆಸರಿಸಿ. ಎರಡು ಕೇಳ್ತಾರೆ, ಅಥವಾ ನಿಮಗೆ ತಿಳಿದಿರುವ ಸವಾಲುಗಳನ್ನು ಬರಿ ಅಂತ ಕೇಳಬಹುದು. ಬಾಲ್ಯ ವಿವಾಹ, ವರದಕ್ಷಿಣೆ, ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಮಹಿಳೆಯರ ಶೋಷಣೆ ಅಂತ ನಾವು ಹೇಳಬಹುದು. ಬಾಲ ಕಾರ್ಮಿಕರು ಎಂದರೆ ಯಾರು? ಅಪ್ರಾಪ್ತ ವಯಸ್ಸಿನ ದುಡಿಯುತ್ತಿರುವ ಮಕ್ಕಳನ್ನು ಬಾಲ ಕಾರ್ಮಿಕರು ಎನ್ನುವರು. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವನ್ನು ಕೊಲ್ಲುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಎನ್ನುವರು. ಹೆಣ್ಣು ಶಿಶು ಹತ್ಯೆ ಎಂದರೇನು? ಜನಿಸಿದ ನಂತರ ಹೆಣ್ಣು ಮಗುವನ್ನು ಕೊಲ್ಲುವುದಕ್ಕೆ ಹೆಣ್ಣು ಶಿಶು ಹತ್ಯೆ ಎನ್ನುವರು. ಬಾಲ್ಯ ವಿವಾಹ ಎಂದರೇನು? 18 ವರ್ಷದ ಒಳಗಿನ ಹುಡುಗಿಗೆ ಹಾಗೂ 21 ವರ್ಷದ ಒಳಗಿನ ಹುಡುಗನಿಗೆ ವಿವಾಹವಾದರೆ ಅದನ್ನು ಬಾಲ್ಯ ವಿವಾಹ ಎನ್ನುವರು. 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. ಬಾಲ ಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವು ತಿಳಿಸಿ.